ರಾಜ್ಯದ ಸರ್ಕಾರಿ ಪದವಿ ಕಾಲೇಜುಗಳಲ್ಲಿ ಶೀಘ್ರವೇ ಎಲೆಕ್ಷನ್ 35 ವರ್ಷಗಳ ಬಳಿಕ ವಿದ್ಯಾರ್ಥಿ ಚುನಾವಣೆ ಅವಕಾಶ ಸಾಧ್ಯತೆ ವಿದ್ಯಾರ್ಥಿ ಚುನಾವಣೆಗೆ ಅನುಮತಿಸುವಂತೆ ಸಿಎಂ ಇವರಿಗೆ ರಾಹುಲ್ ಪತ್ರ ರಾಜ್ಯದಲ್ಲಿ ಸರ್ಕಾರಿ ಪದವಿ ಕಾಲೇಜುಗಳಲ್ಲಿ ಶೀಘ್ರವೇ ಎಲೆಕ್ಷನ್ 35 ವರ್ಷಗಳ ಬಳಿಕ ವಿದ್ಯಾರ್ಥಿ ಚುನಾವಣೆ ಅವಕಾಶ ಸಾಧ್ಯತೆ ವಿದ್ಯಾರ್ಥಿ ಚುನಾವಣೆಗೆ ಅನುಮತಿಸುವಂತೆ ಸಿಎಂಗೆ ರಾಹುಲ್ ಪತ್ರ ರಾಹುಲ್ ಗಾಂಧಿ ಪತ್ರದ ಹಿನ್ನೆಲೆ ಡಿಗ್ರಿ ಕಾಲೇಜುಗಳಲ್ಲಿ ಎಲೆಕ್ಷನ್ಗೆ ಅನುಮತಿ ನೀಡುವ ಬಗ್ಗೆ ಉನ್ನತ ಶಿಕ್ಷಣ ಇಲಾಖೆ ಗಂಭೀರ ಚಿಂತನೆ ಕಾಲೇಜಿನಲ್ಲಿ ಚುನಾವಣೆ ನಡೆಸುವ ಬಗ್ಗೆ ಚಿಂತನೆ ಇದೆ ಅಂದ ಸಿಎಂ ಮುಂದಿನ ಕ್ಯಾಬಿನೆಟ್ನಲ್ಲಿ ಈ ಬಗ್ಗೆ ನಿರ್ಧಾರ ಆಗುವಂತಹ ಸಾಧ್ಯತೆ ಇದೆ ಮುಂದಿನ ವರ್ಷದಿಂದಲೇ ಡಿಗ್ರಿ ಕಾಲೇಜಿನಲ್ಲಿ ಎಲೆಕ್ಷನ್ ಪಾಲಿಟಿಕ್ಸ್ ಶುರು ಎಸ್ ವೀಕ್ಷಕರೇ ಎಬಿವಿಪಿ ಮತ್ತು ಎಡಪಂಥೀಯ ವಿದ್ಯಾರ್ಥಿಗಳು ಸಂಘಟನೆಗಳು ಮೊದಲಿನಿಂದಲೂ ಕೂಡ ಸಕ್ರಿಯವಾಗಿದೆ ಕಾಂಗ್ರೆಸ್ನ ವಿದ್ಯಾರ್ಥಿ ವಿಭಾಗವಾಗಿರುವಂತಹ ಎನ್ಎಸ್ಯುಐಗೆ ಪ್ರೋತ್ಸಾಹ ನೀಡಿ ಯುವ ನಾಯಕರನ್ನ ಬೆಳೆಸುವುದಾಗಿ ಮಾತ್ರ ಭವಿಷ್ಯದಲ್ಲಿ ಕಾಂಗ್ರೆಸ್ ರಾಜ್ಯದಲ್ಲಿ ಗಟ್ಟಿಯಾಗಿರುತ್ತೆ ಈ ಒಂದು ಕಾರಣಕ್ಕೆ ಮತ್ತೆ ಪದವಿ ಕಾಲೇಜಿನಲ್ಲಿ ಚುನಾವಣೆ ಅನುಮತಿ ನೀಡಲಿಕ್ಕೆ ಕಾಂಗ್ರೆಸ್ ಚಿಂತನೆಯನ್ನು ನಡೆಸಿದೆ ಅಂತ ಹೇಳಿ ಶ್ಲಾಘನೆ ಕೇಳಿಬಂದಿದೆ 1989ರಲ್ಲಿ ನಡೆದಂತಹ ಚುನಾವಣೆಯಲ್ಲಿ ರಾಜಕಾರಣಿಗಳ ಹಸ್ತಕ್ಷೇಪದಿಂದ ಭಾರೀ ಅಹಿತಕರ ಘಟನೆಗಳು ನಡೆದಿದ್ವು ಚುನಾವಣೆ ಸಮಯದಲ್ಲಿ ವಿದ್ಯಾರ್ಥಿಗಳ ಮಧ್ಯೆ ಗಲಾಟೆ ಹೆಚ್ಚಾಗಿ ಇದೆ ಅನ್ನುವಂತಹ ಕಾರಣಕ್ಕೆ ವಿದ್ಯಾರ್ಥಿಗಳ ಚುನಾವಣೆಯನ್ನು ರದ್ದು ಮಾಡಲಾಗಿತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಬಿಕೆ ಹರಿಪ್ರಸಾದ್ ಸೇರಿ ಮುಂತಾದವರು ವಿದ್ಯಾರ್ಥಿ ನಾಯಕರಾಗಿ ಹೊರಹೊಮ್ಮಿದ್ರು ಎಸ್ ಕಾಲೇಜಿನಲ್ಲಿ ಚುನಾವಣೆ ಏನಾದರೂ ನಡೀತು ಅಂತಂದ್ರೆ ಹೇಳಕ್ ತೀರದ್ದು ಶಾಂತಿಯುತವಾಗಿ ಏನಾದರೂ ಚುನಾವಣೆಗಳು ನಡೆದ್ರೆ ಅದು ಭಾರಿ ಖುಷಿ ಆದರೆ ಕಾಲೇಜ್ ಮಕ್ಕಳು ಅಂತಂದ್ರೆ ಬಿಸಿ ರಕ್ತದ ಯುವಕರು ಸೊ ಆ ಒಂದು ಕಾರಣಕ್ಕೆ ಏನ್ ಬೇಕಾದ್ರೂ ಆಗಬಹುದು ನೋಡಿ ಮಾಡಿ ಇದಕ್ಕೆ ಅಗ್ರಿ ಕೊಟ್ರೆ ಒಳ್ಳೇದು ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ